ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದ ಬೆಳವಣಿಗೆಗಳು. ಒಂದು ಕಡೆ ಕದನ ವಿರಾಮದ ಮಾತುಕತೆಗಳು ದೋಹಾದಲ್ಲಿ ನಡೀತಾ ಇದ್ದರೆ, ಮತ್ತೊಂದು ಕಡೆ ಎರಡೂ ದೇಶಗಳು ಕೂಡ ಪರಸ್ಪರ ಹೊಡೆದಾಡ್ಕೊಳ್ತಾ ಇರೋದು. ಯಾವ ಕಾರಣಕ್ಕಾಗಿ ಇರಾನ್ನ ಮೇಲೆ ಅಮೆರಿಕ ಒನ್ಸ್ ಅಗೇನ್ ದಾಳಿ ಮಾಡ್ತಾ ಇದೆ? ಅವುಗಳ ಮೂಲಭೂತ ಅವಶ್ಯಕತೆಗಳು, ಶಸ್ತ್ರಾಸ್ತ್ರಗಳಾಗಿರ್ಬೋದು, ಅದಾದ ನಂತರ ಕ್ಷಿಪಣಿ ಕೇಂದ್ರಗಳಾಗಿರ್ಬೋದು, IRGCಯ ಪ್ರಮುಖ ಕಚೇರಿಗಳಾಗಿರ್ಬೋದು, ಇವುಗಳ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಕಳೆದ 2 ದಿನಗಳ ಹಿಂದಷ್ಟೇ ನಾವು ಈ ಸುದ್ದಿಯ ಬಗ್ಗೆ ನೋಡಿದ್ವಿ. ಅಮೆರಿಕ ಈ ಬಂದರುಗಳ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿ ಹಾರ್ಮುಜ್ಗೆ ಏಟ್ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದೆ ಅಂತ. ಒನ್ಸ್ ಅಗೇನ್ ಆ ದಾಳಿಯನ್ನು ಪುನರಪಿ ಅಮೆರಿಕ ಮುಂದುವರಿಸ್ತಾ ಇದೆ. ಇದಕ್ಕೆ ಇರಾನ್ ಕೂಡ ಕೌಂಟರ್ ಅಟ್ಯಾಕ್ ಮಾಡೋ ಪ್ರಯತ್ನಗಳನ್ನು ಇದೀಗ ಮಧ್ಯಪ್ರಾಚ್ಯದಲ್ಲಿ ಮಾಡ್ತಾ ಇದೆ. ಹಾಗಾದರೆ ಈ ಯುದ್ಧ ಕಂಟಿನ್ಯೂ ಆಗುತ್ತಾ, ಮುಗಿಯಲ್ವಾ? ಏನಾಗ್ತಾ ಇದೆ ಬೆಳವಣಿಗೆ? ಅಮೆರಿಕ ಮಾಡ್ತಾ ಇರುವಂತಹ ಈ ದಾಳಿಯ ಉದ್ದೇಶ ಏನು? ಒನ್ಸ್ ಅಗೇನ್ ಇರಾನ್ನ ನಾಯಕರುಗಳೆಲ್ಲರೂ ಕೂಡ ನಾವು ಪ್ರತೀಕಾರ ತೀರಿಸ್ಕೊಳ್ತೀವಿ, ಅಮೆರಿಕ ದಾಳಿ ಮಾಡಿದರೆ ನಾವು ಸುಮ್ಮನಿರಲ್ಲ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ 2 ದೇಶಗಳ ಈ ಕದನದ ನಡುವೆ ಮಧ್ಯಪ್ರಾಚ್ಯದ ದೇಶಗಳು ಬಲಿ ಆಗ್ತಾ ಇರೋದು. ಮಧ್ಯಪ್ರಾಚ್ಯದ ಕುವೈತ್ ಮೇಲೆ ಇರಾನ್ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದೆ. ಹಾಗಾದರೆ ಏನಾಯ್ತಿದೆ ಘಟನೆ? ಡೀಟೇಲ್ಸ್ ನೋಡ್ತಾ ಹೋಗೋಣ. ಇರಾನ್ ಸೇನಾ ನೆಲೆಯನ್ನು ಧ್ವಂಸ ಮಾಡಿದೆ ಅಮೆರಿಕ. ಸೇನಾ ನೆಲೆಯನ್ನು ಧ್ವಂಸ ಮಾಡಿದೆ. ಹಾರ್ಮುಜ್ನಲ್ಲಿರುವಂಥ ಇರಾನ್ ಸೇನಾ ನೆಲೆಯ ಮೇಲೆ ಅಮೆರಿಕ ಭೀಕರ ವಾಯು ದಾಳಿ ಮಾಡಿಬಿಟ್ಟಿದೆ. ಈ ಹಿಂದೆಯೂ ಕೂಡ 2 ದಿನಗಳ ಹಿಂದೆ ದಾಳಿಯಾಗಿತ್ತು. ಅದಕ್ಕೆ ನಮ್ಮ ಆತ್ಮರಕ್ಷಣೆಗಾಗಿ ನಾವು ದಾಳಿ ಅನ್ನುವಂಥ ಒಂದು ಟ್ಯಾಗ್ಲೈನನ್ನು ಅಮೆರಿಕ ಕೊಟ್ಟಿತ್ತು. ಇವತ್ತು ಒನ್ಸ್ ಅಗೇನ್ ದಾಳಿ ಆಗೋ ಪ್ರಯತ್ನಗಳು. ಡ್ರೋನ್ ಉತ್ಪಾದನಾ ಘಟಕ, ಶಸ್ತ್ರಾಸ್ತ್ರಗಳ ಉಗ್ರಾಣ, ಕಮಾಂಡ್ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ದಾರೆ. ಅಮೆರಿಕದ ಯುದ್ಧ ನೌಕೆಯನ್ನು ಗುರಿಯಾಗಿಸಿಕೊಂಡು ಇರಾನ್ ಮಾನವರಹಿತ ಡ್ರೋನ್ಗಳನ್ನು, ಅಂದರೆ ಆತ್ಮಹತ್ಯಾ ಡ್ರೋನ್ಗಳನ್ನು ಏನು ಬಳಕೆ ಮಾಡ್ತಾ ಇತ್ತು, ಒನ್ಸ್ ಅಗೇನ್ ಇರಾನ್ ಅದನ್ನು ಬಳಕೆ ಮಾಡೋ ಪ್ರಯತ್ನವನ್ನು ಮಾಡಿದೆ. ಏನಾಯಿತು ಅಂತ ಹೇಳಿದರೆ, ಇರಾನ್ನ ಬಂದರ್ ಅಬ್ಬಾಸ್ ಸೇನಾ ನೆಲೆಯ ಮೇಲೆ ಈ ದಾಳಿ ಆಗಿರೋದು. ಹಾರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡೋದಕ್ಕೆ IRGC ಏನೋ ಸಿದ್ಧತೆ ಮಾಡಿಕೊಂಡಿತ್ತಂತೆ. ಅದರ ವಿರುದ್ಧ ನಾವು ಕಾರ್ಯಾಚರಣೆ ಮಾಡ್ತೀವಿ ಅಂತ ಅಮೆರಿಕ ಈ ಹಿಂದೆ ಘೋಷಣೆ ಮಾಡಿಕೊಂಡಿತ್ತು. ಹೀಗಾಗಿ ಏನು ಮಾಡಿದ್ದಾರೆ, ಅಮೆರಿಕದ ಕಣ್ಗಾವಲು ಅದು ಎಲ್ಲವೂ ಕೂಡ ಉಪಗ್ರಹದಲ್ಲಿ ಪತ್ತೆ ಆಯಿತು. ಒನ್ಸ್ ಅಗೇನ್ ಇವರೆಲ್ಲ ದಾಳಿ ಮಾಡ್ತಿದ್ದಾರೆ ಅಂತ. ಆವಾಗ ಅಮೆರಿಕ ಏನು ಮಾಡ್ತು ಅಂತ ಹೇಳಿದರೆ, ಈ ಇರಾನ್ ತನ್ನ ಡ್ರೋನ್ಗಳನ್ನು ಅಮೆರಿಕದ ಹಡಗುಗಳತ್ತ ಹಾಕೋ ಪ್ರಯತ್ನಗಳನ್ನು ಮಾಡ್ತಾ ಇತ್ತು, ಚಲಾವಣೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇತ್ತು. ಈ ಡ್ರೋನ್ ನಿಯಂತ್ರಣ ಕೇಂದ್ರದಿಂದ 5ನೇ ಒಂದು ಡ್ರೋನ್ ಉಡಾವಣೆ ಆಗಬೇಕಾಗಿತ್ತು. ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಷ್ಟೇ ಬಾಕಿ ಇತ್ತು. ಆ 5ನೇ ಡ್ರೋನ್ ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ಉಡಾವಣೆ ಆಗಬೇಕಾಗಿತ್ತು. ಆ ಸಮಯದಲ್ಲಿ 4ನೇ ಡ್ರೋನ್ ಅಮೆರಿಕ ಹೊಡೆದಿತ್ತು 4ನೇ ಡ್ರೋನನ್ನು. ಈ 5ನೇ ಡ್ರೋನ್ ಏನೋ ಇಲ್ಲಿಂದ ಚಲಾವಣೆ ಆಗ್ತಾ ಇದೆ ಅಂತ ಅಮೆರಿಕಕ್ಕೆ ಮಾಹಿತಿ ಸಿಕ್ಕ ತಕ್ಷಣವೇ ರನ್ವೇದಿಂದ ಟೇಕ್ ಆಗೋದಕ್ಕೆ ಕೆಲವೇ ಸೆಕೆಂಡ್ ಇತ್ತು. ಆ ಸಮಯದಲ್ಲಿ US ತನ್ನ ವಾಯು ದಾಳಿಯನ್ನು ಮಾಡಿಬಿಟ್ಟಿದೆ. ಎಲ್ಲಿ? ಇರಾನ್ನ ಈ ಕಂಟ್ರೋಲ್ ಸ್ಟೇಷನ್ ಮೇಲೆ ದಾಳಿ ಮಾಡುವಂಥ ಪ್ರಯತ್ನ. ಈ ಡ್ರೋನ್ಗಳನ್ನು ಕಂಟ್ರೋಲ್ ಮಾಡ್ತಾರಲ್ಲ, ಆ ಡ್ರೋನ್ ನಿಯಂತ್ರಣಾ ಕೇಂದ್ರದ ಮೇಲೆ ದಾಳಿಯಾಯಿತು. ಹೀಗಾಗಿ ಅದೆಲ್ಲವೂ ಕೂಡ ಧ್ವಂಸ ಆಗಿದೆ. ಇದು ಅಮೆರಿಕ ಮಾಡಿದಂತಹ ದಾಳಿ. ಹಾರ್ಮುಜ್ ಮತ್ತು ಒಮಾನ್ ಕೊಲ್ಲಿಯಲ್ಲಿ ಅಮೆರಿಕದ ಯುದ್ಧ ನೌಕೆಗಳೆಲ್ಲ ಇದೆ. ಈ ಜಲಾವೃತ ಜಲಾಂತರ್ಗಾಮಿಗಳು ಟೊಮಾಹಕ್ ಅನ್ನೋದನ್ನು ಅಮೆರಿಕ ಅಲ್ಲಿ ತೆಗೆದುಕೊಂಡು ಬಂದು ನಿಲ್ಲಿಸಿದೆ. ಅದು ಕೂಡ ಕ್ರೂಸ್ ಕ್ಷಿಪಣಿ. ಅದು ಆ ಮುಖಾಂತರವೂ ಕೂಡ ಅಮೆರಿಕ ಇರಾನ್ನ ಈ ಹಾರ್ಮುಜ್ನ ಬಂದಾರ್ ಅಬ್ಬಾಸ್ ಅನ್ನುವಂಥ ಒಂದು ಪ್ರದೇಶದಲ್ಲಿರುವಂಥ ಡ್ರೋನ್ ನಿಯಂತ್ರಣ ಕೇಂದ್ರದ ಮೇಲೆ ಎಲ್ಲ ದಾಳಿಯಾಗಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ನವ್ರು ಏನು ಮಾಡಿದ್ರು, ತಮ್ಮ ಕಾಮಿಕ್ ರೇಜ್ ಅನ್ನುವಂಥ ಆತ್ಮಹತ್ಯಾ ಡ್ರೋನ್ಗಳೇನಿತ್ತು ಅವುಗಳನ್ನು ಅಮೆರಿಕ ಕಾಮಿಕೇಜ್ ಅನ್ನುವಂಥದ್ದನ್ನು ಬಳಕೆ ಮಾಡಿ ಅದನ್ನು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದರು. ವಾಣಿಜ್ಯ ಹಡಗುಗಳ ರಕ್ಷಣೆಗೆ ಒದಗಿಸುವುದು ಮತ್ತು ತಮಗೆ ದಾಳಿ ಮಾಡಿದಂತಹ ವಾಯುನೆಲೆ ಯಾವುದು, ಕುವೈತ್ನಿಂದ ಏನು ದಾಳಿ ಮಾಡೋ ಪ್ರಯತ್ನವನ್ನು ಅಮೆರಿಕ ಮಾಡಿತ್ತಲ್ಲ ಇದೇ ಪ್ರದೇಶದ ಮೇಲೆ, ಅಲ್ಲಿಗೆ ಗುರಿಯಾಗಿಸಿಕೊಂಡು ಒನ್ಸ್ ಅಗೇನ್ ಇರಾನ್ನವರು ಅಮೆರಿಕದ ವಿರುದ್ಧ ಪ್ರತಿಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಅವರು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಹಾರ್ಮುಜ್ನಲ್ಲಿ ವಾಣಿಜ್ಯ ಹಡಗುಗಳಿಗೆ ಭದ್ರತಾ ಭೀತಿಯನ್ನು ಹಿಮ್ಮೆಟ್ಟಿಸೋದಕ್ಕೆ ಎಲ್ಲ ಪ್ರಯತ್ನಗಳಾಗಿದೆ. ಆ ಮುಖಾಂತರ ಮತ್ತೊಂದು ಸರಿ ಈ ಕದನ ಎಲ್ಲ ಶುರುವಾಗಿರೋದು. ನೌಕಾ ಚಟುವಟಿಕೆ ಬಂದರ್ ಅಬ್ಬಾಸ್ ಟಾರ್ಗೆಟ್ ಮಾಡಿರೋದು. ಬಂದರ್ ಅಬ್ಬಾಸ್ ಟಾರ್ಗೆಟ್ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ? ಮೊನ್ನೆನೂ ಕೂಡ ಹೇಳಿದೆ ನಾನು, ಬಂದರ್ ಅಬ್ಬಾಸ್ನಲ್ಲಿ IRGCಯ ಪ್ರಧಾನ ಕಚೇರಿ ಇದೆ. ಯಾವ್ಯಾವ ಹಡಗುಗಳು ಹಾರ್ಮುಜ್ನಿಂದ ನಿರ್ಗಮನ ಆಗುತ್ತೆ, ಯಾವ್ಯಾವ ಹಡಗುಗಳ ಆಗಮನ ಆಗುತ್ತೆ, ಎಲ್ಲವನ್ನೂ ಕೂಡ ಈ ಬಂದರ್ ಅಬ್ಬಾಸ್ ಎನ್ನುವಂತಹ ಈ ಪ್ರದೇಶದಲ್ಲಿ ಕುಳಿತುಕೊಂಡು ಇರಾನ್ ಚೆಕ್ ಮಾಡುತ್ತೆ. ಹೀಗಾಗಿ ಅದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂತಹ ಪ್ರದೇಶ. ಹೀಗಾಗಿ ಅಬ್ಬಾಸ್ನ ಪೂರ್ವ ಭಾಗದಲ್ಲಿ 3 ಸ್ಫೋಟ ಆಗಿದೆ. ಇರಾನ್ನ ನೌಕಾ ಚಟುವಟಿಕೆಗಳ ಪ್ರಮುಖ ಕೇಂದ್ರ ಇದು. ಅಲ್ಲಿ ದಾಳಿ ಮಾಡೋ ಪ್ರಯತ್ನವನ್ನು ಅಮೆರಿಕ ಮಾಡಿರುವಂಥದ್ದು. ಪೂರ್ವ ಭಾಗದಲ್ಲಿ ಇವರೆಲ್ಲ ದಾಳಿ ಮಾಡಿದ್ದಾರೆ. ಬಂದರ್ ಅಬ್ಬಾಸ್ ನೌಕಾ ಕೇಂದ್ರವನ್ನು ಟಾರ್ಗೆಟ್ ಮಾಡಿರೋದು. ಇಲ್ಲಿಂದ ವಾಣಿಜ್ಯ ಹಡಗುಗಳೆಲ್ಲ ಹೋಗೋದು ಬರೋದೆಲ್ಲವೂ ಕೂಡ ಆಗುತ್ತೆ. ಈ ಮೈನ್ಸ್ಗಳಿರುವಂತಹ ಬೋಟ್ಗಳೇನಿತ್ತು 3 ಬೋಟ್ಗಳನ್ನೆಲ್ಲ ಅವರು ಮೊನ್ನೆ ದಾಳಿ ಮಾಡಿದ್ರು. ಇದೀಗ ನೌಕಾ ದಾಳಿಗೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಂಥ ಒಂದು ಮುಖ್ಯ ಕಂಟ್ರೋಲ್ ರೂಮ್ ಇದೆ ಇಲ್ಲಿ.
ಈ ಬಂದರ್ ಅಬ್ಬಾಸ್ನಲ್ಲಿ ಒಂದು ಮುಖ್ಯ ಕಂಟ್ರೋಲ್ ರೂಮ್ ಇದೆ. ಆ ಕಂಟ್ರೋಲ್ ರೂಮ್ನ ಮುಖಾಂತರ ಮಾರ್ಗದರ್ಶನಗಳನ್ನು ಮಾಡಲಾಗುತ್ತೆ ಈ ಬೋಟ್ಗಳಿಗೆ, ಹೆಂಗೆ ದಾಳಿ ಮಾಡಬೇಕು, ಏನು ಎತ್ತ, ಅಮೆರಿಕಾದ ಹಡಗುಗಳು ಎಲ್ಲಿ ಬರ್ತಾ ಇದೆ, ಏನಾಗ್ತಾ ಇದೆ, ಅವರ ವ್ಯವಸ್ಥೆ ಹೆಂಗಿದೆ, ಎಲ್ಲ ಮಾರ್ಗದರ್ಶನವನ್ನು ಕೊಡಲಾಗ್ತಾ ಇತ್ತು. ಹೀಗಾಗಿ ಅಲ್ಲಿ ದಾಳಿ ಆಯಿತು. ಅಮೆರಿಕಾದ ಯುದ್ಧ ವಿಮಾನಗಳ ಲೇಸರ್ಗಳು, ನಿರ್ದೇಶಿತ ಬಾಂಬ್ಗಳ ಮುಖಾಂತರ ನೆಲಸಮವನ್ನು ಎಲ್ಲವನ್ನು ಕೂಡ ಇಲ್ಲಿ ಮಾಡಲಾಗಿದೆ. ನೌಕಾಪಡೆಗೆ ಅಗತ್ಯವಿದ್ದಂತಹ ಕ್ಷಿಪಣಿಗಳಾಗಿರ್ಬೋದು, ಡ್ರೋನ್ಗಳಾಗಿರ್ಬೋದು, ಶಸ್ತ್ರಾಸ್ತ್ರಗಳು ಇವೆಲ್ಲವನ್ನು ಕೂಡ ಇದೇ ಬಂದರ್ ಅಬ್ಬಾಸ್ನಲ್ಲಿ ಅಲ್ಲಿ ಶೇಖರಣೆ ಮಾಡಿ ಇಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇತ್ತು. ಹೀಗಾಗಿ ಅಲ್ಲಿ ದಾಳಿ ಮಾಡುವಂತಹ ಪ್ರಯತ್ನ ಮಾಡಿದೆ. ಇದೇ ಬಂದರ್ ಅಬ್ಬಾಸ್ನಲ್ಲಿ ಒಂದು ಶಾಹಿದ್ ರಾಜಯ್ ಎನ್ನುವಂಥ ಒಂದು ಬಂದರು ಇದೆ. ಇದು ಒಂದು ದೊಡ್ಡ ಕಂಟೈನರ್. ಇದು 60% ಪೂರೈಕೆ ಮತ್ತು ರಫ್ತು ಇದೇ ಮಾರ್ಗದಲ್ಲೇ ಆಗುತ್ತೆ. ಶಾಹಿದ್ ರಾಜಯ್ ಅಂತ ಅದರ ಮೇಲೆಯೂ ಕೂಡ ಅಮೆರಿಕ ದಾಳಿ ಮಾಡಿ ಆರ್ಥಿಕತೆಗೆ ಪೆಟ್ಟು ಕೊಡೋ ಪ್ರಯತ್ನವನ್ನು 2ನೇ ಹಂತದಲ್ಲಿ ಅಮೆರಿಕ ಮಾಡ್ತಾ ಇರೋದು. 3ನೇ ವಿಚಾರ ಈ ಬೆಳವಣಿಗೆ ಅಂತ ಹೇಳಿದ್ರೆ, ಅಮೆರಿಕ ಟ್ಯಾಂಕರ್ ಮೇಲೆ IRGC ಫೈರಿಂಗ್ ಮಾಡಿದೆ. ಸುಮ್ಮನೆ ಕೂತಿಲ್ಲ IRGC ಅಥವಾ ಇರಾನ್ ಸುಮ್ಮನೆ ಕೂತಿಲ್ಲ. ಅಮೆರಿಕದ ದಾಳಿಗೆ ಪ್ರತಿರೋಧವನ್ನು ತೋರಿಸುವಂತಹ ಪ್ರಯತ್ನವನ್ನು IRGC ಪಡೆ ಮಾಡಿದೆ. ರಡಾರ್ ಆಫ್ ಮಾಡಿ ಬರ್ತಾ ಇದ್ದಂಥ ಅಮೆರಿಕ ನೌಕೆಯ ಮೇಲೆ IRGC ಅವರು ದಾಳಿ ಮಾಡಿದ್ದಾರೆ. ಯಾಕೆ ರಡಾರ್ ಆಫ್ ಮಾಡ್ತಾರೆ? ಒಂದು, ಶತ್ರು ದೇಶಗಳ ಕಣ್ಣಿಗೆ ಅವು ಕಾಣಬಾರದು ಅಂತ ಒಂದು. 2ನೇದ್ದು, ಶತ್ರು ದೇಶಗಳಿಗೆ ನಾವು ಇಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಯಾವ ಮಾಹಿತಿಯೂ ಕೂಡ ಅವರಿಗೆ ಸಿಗಬಾರದು ಅನ್ನೋ ಕಾರಣಕ್ಕಾಗಿ ಅಮೆರಿಕ ಏನು ಮಾಡ್ತಾ ಇತ್ತು, ತನ್ನ ರಡಾರನ್ನು ಆಫ್ ಮಾಡಿಕೊಂಡು ಅಲ್ಲಿ ಹೋಗೋ ಪ್ರಯತ್ನವನ್ನು ಮಾಡ್ತಾ ಇತ್ತು. 2ನೇದ್ದು, ಇರಾನ್ ಇದಕ್ಕೆ ಕೊಟ್ಟಿರುವಂಥ ಕಾರಣ ಏನು ಅಂತ ಹೇಳಿದ್ರೆ, ಪರ್ಷಿಯನ್ ಗಲ್ಫ್ ಸ್ಟ್ರೈಟ್ ಅನ್ನುವಂಥ ಒಂದು ಅಥಾರಿಟಿಯನ್ನು ಮಾಡ್ಕೊಂಡಿದ್ದಾರಲ್ಲ, ಆ ಅಥಾರಿಟಿಗೆ ಎಲ್ಲ ಮಾಹಿತಿಯನ್ನು ಕೊಡಬೇಕು, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ, ಹಡಗಿನಲ್ಲಿ ಏನಿದೆ, 40 ಕ್ವಶನ್ಗಳ ಒಂದು ಬುಕ್ಲೈಟ್ ಇದೆ. ಆ 40 ಕ್ವಶನ್ಗಳಿಗೂ ಕೂಡ ಸಂಪೂರ್ಣವಾಗಿ ಉತ್ತರವನ್ನು ಕೊಡಬೇಕು. ಅಮೆರಿಕ ಅದನ್ನು ಮೀರಿ ಹೋಗ್ತಾ ಇತ್ತು ಅಂತ. ಕಡಲ ನಮ್ಮ ಈ ನಿಯಮಗಳನ್ನೆಲ್ಲ ಮೀರಿ ಹೋಗ್ತಾ ಇದ್ರು. ಹೀಗಾಗಿ ನಾವು ಅವ್ರಿಗೆ ರೇಡಿಯೋ ಸಂದೇಶ ಕೊಟ್ವಿ. ಅದಾದ ನಂತರ ಅವ್ರಿಗೆ ಬೇರೆ ಬೇರೆ ಮುಖಾಂತರ ಸಂದೇಶ ಕೊಡೋ ಪ್ರಯತ್ನವನ್ನು ಮಾಡಿದ್ವಿ. ಅಮೆರಿಕ ಈ ಮಾತು ಕೇಳಲಿಲ್ಲ. ಕಡಲದ ನಿಯಮಗಳನ್ನು ಮೀರಿ ಅಮೆರಿಕ ನಿರ್ಲಕ್ಷ್ಯವನ್ನು ತೋರೋ ಪ್ರಯತ್ನವನ್ನು ಮಾಡ್ತು. ಹೀಗಾಗಿ ಹಡಗದ ನಿಲ್ಲದೇ ಇದ್ದಾಗ ಹಾರ್ಮುಜ್ ಜಲಸಂಧಿಯಲ್ಲಿ IRGC ಅವರು ದಾಳಿ ಮಾಡಿದ್ದಾರೆ. ಈ ದಾಳಿಯಾದ ನಂತರ ಏನಾಗಿದೆ ಅಂತ ಹೇಳಿದ್ರೆ, ಅಮೆರಿಕಾದ ಒಟ್ಟು 4 ವಾಣಿಜ್ಯ ಹಡಗುಗಳೇನಿತ್ತು ಅದೆಲ್ಲವೂ ಕೂಡ ವಾಪಸ್ ಬಂದಿದೆ. ನಾನು ಅವಾಗಲೇ ಹೇಳ್ತಾ ಇದ್ದೆ, ಈ ಇರಾನ್ನ ಟಾರ್ಗೆಟ್ ಅದೇ. ಇವರು ರಡಾರನ್ನು ಆಫ್ ಮಾಡ್ಕೊಂಡು ಹೋಗ್ತಾರಲ್ಲ, ಅದ್ರ ಉದ್ದೇಶ ಇರಾನ್ಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು, ಏನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ, ಏನಾಗ್ತಾ ಇದೆ, ಯಾವುದು ಕೂಡ ಗೊತ್ತಾಗಬಾರ್ದು ಅಂತ. ಬಟ್ ಅಂತಾರಾಷ್ಟ್ರೀಯ ಸಮುದ್ರ ನಿಯಮ ಏನು ಹೇಳುತ್ತೆ ಅಂತ ಹೇಳಿದ್ರೆ, ರಡಾರನ್ನು ಯಾವುದೇ ಕಾರಣಕ್ಕೂ ಆಫ್ ಮಾಡಬಾರ್ದು. 24/7 ಒಂದು ಹಡಗಿನ ರಡಾರ್ ಯಾವತ್ತೂ ಕೂಡ ಆನ್ ಇರಬೇಕು ಅನ್ನೋದು ಅಂತಾರಾಷ್ಟ್ರೀಯ ಸಮುದ್ರ ನಿಯಮಗಳು ಹೇಳುವಂಥದ್ದು. ಈಗ ಇರಾನ್ ಏನು ಹೇಳ್ತಾ ಇದೆ, ಅಂತಾರಾಷ್ಟ್ರೀಯ ಸಮುದ್ರ ನಿಯಮಗಳ ಬಗ್ಗೆ ನಮಗೆ ಪಾಠ ಮಾಡುವಂತಹ ಅಮೆರಿಕ ರಡಾರ್ ವಿಚಾರದಲ್ಲಿ ಈ ನಿಯಮಗಳನ್ನು ಗಾಳಿಗೆ ತೂರ್ತಾ ಇದೆ ಅಂತ ಇರಾನ್ ಅಮೆರಿಕಾದ ವಿರುದ್ಧ ಒಂದು ಆರೋಪ ಮಾಡೋ ಪ್ರಯತ್ನವನ್ನು ಮಾಡಿ, ಹೀಗಾಗಿ ಅವರೆಲ್ಲ ಫೈರಿಂಗ್ ಮಾಡಿದ್ದಾರೆ. ಅಮೆರಿಕಾದ ಕುವೈತ್ ವಾಯುನೆಲೆ ಧ್ವಂಸ ಆಯಿತಾ ಅನ್ನುವಂಥದ್ದೊಂದು ಪ್ರಶ್ನೆ ಇದೆ. ಯಾಕೆ ಕುವೈತ್ ವಾಯುನೆಲೆ ಅಂತ ಹೇಳಿದ್ರೆ, ಇದೇ ಕುವೈತ್ ವಾಯುನೆಲೆಯ ಮುಖಾಂತರ ಈ ಅಬ್ಬಾಸ್ ಬಂದರ್ ಎನ್ನುವಂಥದ್ದು ಏನಿದೆ ಅದರ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಅಮೆರಿಕ ಮಾಡಿತ್ತು. ಹೀಗಾಗಿ ವಾಯುನೆಲೆಯೊಂದರ ಮೇಲೆ ಭೀಕರ ಕ್ಷಿಪಣಿ ಡ್ರೋನ್ ದಾಳಿಯೆಲ್ಲ ಆಗಿದೆ. ಅಮೆರಿಕ ಬಳಸಿದ್ದಂಥ ಮೂಲ ವಾಯುನೆಲೆಯನ್ನು ಬಳಸಿಕೊಂಡು ಇವರು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಕುವೈತ್ ಅಮೆರಿಕಾದ ಪ್ರಮುಖ ವಾಯುನೆಲೆ. ಇದು ಬೆಳಗ್ಗೆ 4:50 ದಾಳಿಯಾಗಿದೆ. ಅಮೆರಿಕ ಪಡೆ ಏನಾಗ್ತಾ ಇತ್ತು, ಈ ಬಂದರ್ ಅಬ್ಬಾಸ್ ವಿಮಾನ ನಿಲ್ದಾಣದ ಮೇಲೆ ಎಲ್ಲ ಡ್ರೋನ್ ನಿಯಂತ್ರಣ ಕಚೇರಿ ಮೇಲೆ ದಾಳಿ ಮಾಡಿದ್ರಲ್ಲ, ಅದು ಕುವೈತ್ನ ಮುಖಾಂತರವೇ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಹೀಗಾಗಿ ಕುವೈತ್ ಮೇಲೆ ಇಂಥದ್ದೊಂದು ದಾಳಿಯಾಗಿದೆ. ದಾಳಿಯಾದ ನಂತರ ಕುವೈತ್ನವರು ಎಲ್ಲ ಎಚ್ಚರಿಕೆಯನ್ನು ಕೊಟ್ಟರು. ಸೈರನ್ಗಳೆಲ್ಲ ಕುವೈತ್ನಲ್ಲಿ ಮೊಳಗಿದವೆ ಅನ್ನುವಂಥದ್ದೊಂದು ಸುದ್ದಿ ಬರ್ತಾ ಇದೆ. ಹೀಗಾಗಿ ಜನರನ್ನು ರಕ್ಷಣೆ ಮಾಡೋ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ. ಬಂದರ್ ಅಬ್ಬಾಸ್ ಕರಾವಳಿಯಲ್ಲಿದ್ದಂಥ ಡ್ರೋನ್ ನಿಯಂತ್ರಣ ಕೇಂದ್ರವನ್ನು ಧ್ವಂಸಗೊಳಿಸೋದಕ್ಕೆ ಅಮೆರಿಕ ಇಲ್ಲೆಲ್ಲ ಬಳಕೆ ಮಾಡಿತ್ತು. ಯಾಕೆ ಅಂತ ಹೇಳಿದ್ರೆ, ಒಂದು ಮೂಲಕ್ಕೆ ಕೈ ಹಾಕುವ ಪ್ರಯತ್ನವನ್ನು ಇರಾನ್ ಅವರು ಮಾಡಿದ್ದಾರೆ. ಈ ಹಿಂದೆ ಇರಾನ್ ಅವರು ಒಂದು ಮಾತು ಹೇಳಿದರು, ಇರಾನ್ನ ನಾಯಕರೆಲ್ಲ, ಅದು ಅರಾಗ್ಜೆ ಆಗಿರ್ಬೋದು, ಅಲ್ಲಿಯ ಅಧ್ಯಕ್ಷರುಗಳು, ಸ್ಪೀಕರ್ ಎಲ್ಲ, ಯಾವ ಮಣ್ಣನ್ನು, ಮಧ್ಯಪ್ರಾಚ್ಯದ ಯಾವ ಮಣ್ಣನ್ನು ನಮ್ಮ ವಿರುದ್ಧ ದಾಳಿ ಮಾಡೋದಕ್ಕೆ ಅಮೆರಿಕಕ್ಕೆ ಯಾವುದಾದ್ರೂ ದೇಶ ಕೊಡುತ್ತಲ್ಲ, ಅದೇ ದೇಶದ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ. ಅದನ್ನು ಈ ಯುದ್ಧದ ಸಮಯದಲ್ಲಿ ಅಥವಾ ಈ ದಾಳಿಯ ಸಮಯದಲ್ಲಿ IRGC ಮತ್ತು ಇರಾನ್ ಸಾಬೀತುಪಡಿಸೋ ಪ್ರಯತ್ನವನ್ನು ಮಾಡಿದೆ. ಕುವೈತ್ನ ವಾಯುನೆಲೆಯನ್ನು ಬಳಕೆ ಮಾಡಿಕೊಂಡು ಇರಾನ್ನ ಮೇಲೆ ಅಮೆರಿಕ ದಾಳಿ ಮಾಡ್ತಾ ಇದ್ದರೆ, ಇರಾನ್ ಏನು ಮಾಡ್ತು, ಅಮೆರಿಕದ ಮೇಲೆಯೂ ಕೂಡ ದಾಳಿ ಮಾಡ್ತು. ನೀವು ಅದಕ್ಕೆ ಜಾಗ ಕೊಟ್ಟಿದ್ದೀರಿ ಎನ್ನುವ ಕಾರಣಕ್ಕಾಗಿ ಕುವೈತ್ ಮೇಲೂ ಕೂಡ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಕುವೈತ್ನ ಮೇಲೆ ದಾಳಿಯಾಗಿದ್ದಕ್ಕೆ $2 ಕಚ್ಚಾ ತೈಲದ ದರ ಏರಿಕೆ ಆಗಿದೆ. ಇದು ನಮಗೆ ತಡ್ತಾ ಇರುವಂಥ ಪರಿಣಾಮ. ಕುವೈತ್ನ ಮೇಲೆ ಇಂಥದ್ದೊಂದು ಅಟ್ಯಾಕ್ಗಳಾಯಿತು, ಇರಾನ್ನಲ್ಲಿ ಆಗ್ತಾ ಇರುವಂಥ ಸಂಘರ್ಷಗಳು, ಇದರ ಪರಿಣಾಮ $2 ಕಚ್ಚಾ ತೈಲದ ದರ ಸದ್ಯಕ್ಕೆ ಏರಿಕೆ ಆಗಿದೆ. ಇದು ಕುವೈತ್ನ ಮೇಲೆ ಆಗಿದ್ದಂಥ ಅಟ್ಯಾಕ್ ಆಗಿದ್ದರೆ, ಮತ್ತೊಂದು ಟ್ರಂಪ್ ಕಣ್ತಪ್ಪಿಸಿ ರಹಸ್ಯ ಡೀಲ್ ಆಗಿದ್ದಕ್ಕಿಂತ ಮೊದಲು ಒಂದು ಮಧ್ಯ
ಅಂದರೆ ಮಧ್ಯಂತರ ಚುನಾವಣೆಗೆ ನಾನು ಹೆದರಲ್ಲ, ಲೆಕ್ಕಕ್ಕಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದಾರೆ. ಏನದು? ಅಮೆರಿಕಾದಲ್ಲಿ ನಡೆಯಲಿರುವಂಥ ಮಧ್ಯಂತರ ಚುನಾವಣೆಗಳ ಬಗ್ಗೆ ನಾನು ಯಾವುದೇ ಚಿಂತೆ ಇಲ್ಲ, ಇರಾನ್ನೊಂದಿಗೆ ಒಪ್ಪಂದದ ವಿಚಾರದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಲ್ಲ ಅಂತ. ಈ ಇರಾನ್ ಅಥವಾ ಡೊನಾಲ್ಡ್ ಟ್ರಂಪ್ ಅವರ ಮಾತಿನ ಸಂದೇಶ ಏನು ಅಂತ ಹೇಳಿದರೆ, ಈಗ ಅಮೆರಿಕಾದಲ್ಲಿ ಚುನಾವಣೆ ಬರ್ತಾ ಇದೆ, ಮಧ್ಯಂತರ ಚುನಾವಣೆ. ಏನಿದು ಮಧ್ಯಂತರ ಚುನಾವಣೆ ಅಂತ ಹೇಳಿದರೆ, ಎರಡಿದೆ ಅಮೆರಿಕಾದಲ್ಲಿ. ಒಂದು ಹೌಸ್ ಆಫ್ ರಿಪ್ರೆಸೆಂಟೇಟಿವ್, ಎರಡನೆಯದ್ದು ಸೆನೆಟ್ ಅನ್ನುವಂಥದ್ದು. ಈ ಹೌಸ್ ಆಫ್ ರಿಪ್ರೆಸೆಂಟೇಟಿವ್ನಲ್ಲಿ 435 ಜನ ಸದಸ್ಯರು ಇರ್ತಾರೆ. ಈ 435 ಸದಸ್ಯರು ಕೂಡ ಒಬ್ಬ ಅಧ್ಯಕ್ಷರ ಅವಧಿ 2 ವರ್ಷಕ್ಕೆ ಮುಕ್ತಾಯ ಆದ ತಕ್ಷಣ ಈ 435 ಕೂಡ ಚುನಾವಣೆ ನಡೆಯುತ್ತೆ. ಅದು ಈ ವರ್ಷದ ನವೆಂಬರ್ನಲ್ಲಿ ನಡೆಯುತ್ತೆ ಅನ್ನೋದು ಒಂದು. ಎರಡನೇದು, ಈ ಸೆನೆಟ್ನಲ್ಲಿ ಇವರ ಅಧಿಕಾರಾವಧಿ 6 ವರ್ಷ ಆಗಿರುತ್ತೆ. ಈ ಸೆನೆಟ್ನ ಒಟ್ಟು ಸದಸ್ಯರ ಪೈಕಿ 1/3 ಭಾಗದಷ್ಟು ಪ್ರತಿ 2 ವರ್ಷಕ್ಕೊಮ್ಮೆಯೂ ಕೂಡ ಖಾಲಿ ಆಗ್ತಾ ಇರುತ್ತೆ. ಹೀಗಾಗಿ ಒಂದು ಚುನಾವಣೆ ಬರ್ತಾ ಇದೆ. ಈ ಚುನಾವಣೆ ಏನು ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಅವರ ಕಾರ್ಯವೈಖರಿ ಹೆಂಗಿತ್ತು, ಇರಾನ್ ವಿರುದ್ಧ ಯುದ್ಧ ಮಾಡಿದ್ದಕ್ಕೆ ಅಮೆರಿಕ ಜನರ ಅಭಿಪ್ರಾಯ ಏನಾಗಿದೆ, ನಮ್ಮಲ್ಲಿ ರಿಪೋರ್ಟ್ ಕಾರ್ಡ್ ಅಂತವಲ್ವಾ, ಒಂದು ಚುನಾವಣೆಗೆ ರಿಪೋರ್ಟ್, ಬೈ ಎಲೆಕ್ಷನ್ ಸರ್ಕಾರದ ರಿಪೋರ್ಟ್ ಕಾರ್ಡು ಅಂತ, ಅದೇ ಮಾದರಿಯಲ್ಲಿ ಅಮೆರಿಕಾದಲ್ಲಿ ಮಧ್ಯಂತರ ಚುನಾವಣೆ ಬರ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಏನು ಹೇಳ್ತಿದ್ದಾರೆ ಈ ವಿಚಾರಕ್ಕೆ, ಇರಾನ್ ಅನ್ಕೊಳ್ತಾ ಇದೆ ಏನಂತ, ಈ ಚುನಾವಣೆಯ ಒತ್ತಡಕ್ಕೆ ಮಣಿದು ಡೊನಾಲ್ಡ್ ಟ್ರಂಪ್ ನಮ್ಮ ಜೊತೆ ಒಪ್ಪಂದ ಮಾಡ್ಕೊಂಡ್ಬಿಡ್ತಾರೆ, ಯಾಕಂದರೆ ಚುನಾವಣೆಯನ್ನು ಗೆಲ್ಲಬೇಕು ಅನ್ನೋ ಕಾರಣಕ್ಕಾಗಿ. ಈ ಆಶಯದಿಂದ ಇರಾನ್ ನಮ್ಮ ಜೊತೆ ಮಾತುಕತೆ ನಡೆಸೋ ಪ್ರಯತ್ನವನ್ನು ಮಾಡ್ತಾ ಇದೆ. ಬಟ್ ಈ ಮಾತುಕತೆಗೆ ನಾವು ಬಗ್ಗಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಂತ ಹೇಳಿಕೆ ಅದು. ಇರಾನ್ ಚುನಾವಣೆ ನೆಪದಲ್ಲಿ ಕಾಯುವಂತೆ ಮಾಡಬಹುದು ಅಂತ ಭಾವಿಸಿದ್ರು. ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಚುನಾವಣೆಗಳ ಬಗ್ಗೆ ನನಗೆ ಚಿಂತೆ ಇಲ್ಲ ಅಂತ ಈ ಮುಖಾಂತರ ಉತ್ತರ ಕೊಡೋ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಮಾಡಿದ್ದಾರೆ. ಇದು ಇರಾನ್ ವಿರುದ್ಧ ಅವರು ಕಿಡಿಕಾರಿರೋದು. ಈ ವಿಚಾರದಲ್ಲಿ ಕೊನೆಯ ಬೆಳವಣಿಗೆ ಅಂತ ಹೇಳಿದರೆ, ಟ್ರಂಪ್ ಕಣ್ತಪ್ಪಿಸಿ ಇರಾನ್ ರಹಸ್ಯ ಡೀಲ್ ಒಂದನ್ನು ಮಾಡ್ಕೊಂಡಿದೆ. ಏನದು? ಕತಾರ್, ಈಜಿಪ್ಟ್ ಮತ್ತು ಪಾಕಿಸ್ತಾನ ದೇಶಗಳ ಮುಖಾಂತರ ಇರಾನ್ ಸಂಧಾನ ಯತ್ನ ಮಾಡ್ತಾ ಇರೋದು. ಕತಾರ್, ಈಜಿಪ್ಟ್ ಮತ್ತು ಪಾಕಿಸ್ತಾನದ ಮುಖಾಂತರ ಒಂದು ಸಂಧಾನ ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. ವಿದೇಶಗಳಲ್ಲಿ ಮುಟ್ಟುಗೋಲು ಹಾಕಿಕೊಳ್ಳಿರುವಂಥ ಹಣವನ್ನು ಪಡೆಯುವುದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸಿಕ್ಕಾಪಟ್ಟೆ ಹಣ ಸಿಕ್ಕಾಕೊಂಡಿದೆ. ಆ ಹಣ ಬರದೇ ಹೋದರೆ ಆರ್ಥಿಕವಾಗಿ ಅವರಿಗೆ ಹೊಡೆತ ಬೀಳುತ್ತೆ. ಅದನ್ನು ತೆಗೆದುಕೊಂಡು ಹೋಗುವಂಥ ಪ್ರಯತ್ನ. $24 ಬಿಲಿಯನ್ ಹಣವನ್ನು ಬಿಡುಗಡೆ ಮಾಡುವ ಬಗ್ಗೆ ಒಂದು ಕತಾರ್ನಲ್ಲಿ ಏನೋ ಚರ್ಚೆ ಮಾಡಿದ್ದಾರೆ. ಮೊದಲ ಹಂತವಾಗಿ ಅರ್ಧದಷ್ಟು ಹಣ ಬಿಡುಗಡೆ ಮಾಡೋದಕ್ಕೆ ಇರಾನ್ ಎಲ್ಲ ಪಟ್ಟು ಹಿಡಿದಿದೆ. ತೈಲ ಮಾರಾಟದ ಅನುಮತಿ ಹಂತವಾಗಿ ಜಾರಿಗೆ ತರುವುದಕ್ಕೆ ಅಮೆರಿಕ ಏನೋ ಒಲವು ಹೊಂದಿದೆ ಅಂತ. ಅವರ ಒಟ್ಟಾರೆ ಬೇಡಿಕೆಗಳ ಪೈಕಿ ವಿದೇಶದಲ್ಲಿ ಸಿಕ್ಕಾಕೊಂಡಿರುವಂಥ ಅಮೆರಿಕದ ಆರ್ಥಿಕ ದಿಗ್ಬಂಧನದಿಂದ ಸಿಕ್ಕಾಕೊಂಡಿರುವಂಥ ಹಣ ನಮಗೆ ವಾಪಸ್ ಸಿಗಬೇಕು ಅಂತ. ಅದರ ಭಾಗವಾಗಿ ಕತಾರ್, ಈಜಿಪ್ಟ್ ಮತ್ತು ಪಾಕಿಸ್ತಾನದ ಮುಖಾಂತರ ಅವರು ಒಂದು ಮಾತುಕತೆಯನ್ನು ನಡೆಸಿ ಅದಕ್ಕೆ ಒಂದು ಲಾಭವನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ಬಟ್ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರ ನಿಲುವಿದೆ ಅಲ್ಲ, ಒನ್ಸ್ ಅಗೇನ್ ಬರಾಕ್ ಒಬಾಮ ಅವರ ಈ ಒಟ್ಟಾರೆ ಒಪ್ಪಂದವನ್ನು ತೀಕ್ಷ್ಣವಾಗಿ ಅವರು ವಿರೋಧ ಮಾಡಿದ್ರು, ನಾವು ಯಾವುದೇ ಸಹಾಯ ಮಾಡಲ್ಲ ಅಂತ. ಹೀಗಾಗಿ ಏನು ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತೆ ನೋಡೋಣ.